ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದಲ್ಲ ಮೂರು ರಾಜೀನಾಮೆನಾ? ಅರೆ ಇದೇನಾಗ್ತಾ ಇದೆ? ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಬ್ಯಾಕ್ ಟು ಬ್ಯಾಕ್ ಸುದ್ದಿಗಳು ಸಿಡಿತಾ ಇರೋದು. ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದಿದ್ದಾರೆ. ರಾಹುಲ್ ಗಾಂಧಿಯವರ ಆಗಮನ ಹೊತ್ತಲ್ಲೇ ಇಂಥದ್ದೊಂದು ಆಘಾತ ಕಾಂಗ್ರೆಸ್ನಲ್ಲಿ ಎದುರಾಗಿದೆ. BJP ಈಗ ಇದರ ಬೆನ್ನಲ್ಲೇ ಹೊಸ ಕ್ಯಾಲ್ಕುಲೇಷನ್ ಕೂಡ ಶುರು ಮಾಡಿರೋದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಆಯಿತು. ರಾಜೀನಾಮೆ ಅಷ್ಟೇ ಅಲ್ಲ, ಇನ್ನೂ ಒಂದು ಶಾಕ್ ಕೊಟ್ಟಿದ್ದಾರೆ ರೆಡ್ಡಿ. ರಾಜೀನಾಮೆ ಸುತ್ತ ನಿಮಗೆಲ್ಲ ಗೊತ್ತು ಮಾಹಿತಿ. ಏನು, ರಾಮಲಿಂಗಾರೆಡ್ಡಿ ಅವರು ಸಿಟ್ಟು ಮಾಡ್ಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಸುಳ್ಳು ಹೇಳಿದ್ರು, ಮಾತು ತಪ್ಪಿದ್ರು ಅನ್ನೋದನ್ನು ಸಿಡಿಸಿದ್ದಾರೆ. ಯಾವ ರೀತಿ ಅವ್ರಿಗೆ ಹೈಕಮಾಂಡ್ ಮಾತು ಕೊಟ್ಟಿದ್ದು ಅದೇ ರೀತಿ ಇವ್ರು ನನಗೆ ಮಾತು ಕೊಟ್ಟಿದ್ರು, ನಾನು CM ಆದಾಗ ನಿಮ್ಗೆ ನಗರಾಭಿವೃದ್ಧಿ, ನಾನು ಆ ಖಾತೆ ಅಂದರೆ ಬೆಂಗಳೂರು ನಗರ ಅಭಿವೃದ್ಧಿ ಬಿಟ್ಟುಕೊಡ್ತೀನಿ ಅಂತ. ಸೊ ವಚನ ಭ್ರಷ್ಟ DK ಅಂತ ಹಣೆಪಟ್ಟಿ ಕಟ್ಟಿದ್ರು ರಾಮಲಿಂಗಾರೆಡ್ಡಿ ಅವರು. ಅಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಅವರು ನೋ ವರೀಸು, ಏನು ಪ್ರಾಬ್ಲಮ್ ಇಲ್ಲ, ಅವ್ರು ನನ್ನ ಫ್ರೆಂಡು, ಸರಿ ಮಾಡ್ತೀನಿ ಅಂತಿದ್ದಾರಲ್ಲ. ಇನ್ನೊಂದು ಶಾಕ್ ಕೊಟ್ಟಿದ್ದಾರೆ ರೆಡ್ಡಿ. ಅದೇನಪ್ಪ ಅಂದರೆ, ಈಗ ನನಗೆ ವಾಪಸ್ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಕೊಟ್ಟರು ನಾನು ರಾಜೀನಾಮೆ ವಾಪಸ್ ತಗೊಳ್ಳಲ್ಲ. ಯಾವ ಖಾತೆ ಕೊಟ್ಟರು, ಯಾವ ಪಟ್ಟ ಕೊಟ್ಟರು ನಾನು ವಾಪಸ್ ಬರಲ್ಲ. ಒಂದು ಸಲ ಆದಮೇಲೆ ಆಯ್ತದು. ಬಹಳ ಬೇಜಾರಾಗಿದೆ. ಈ ನಡೆಸ್ಕೊಂಡಿರೋ ರೀತಿ ನೀತಿ ಶೋಭೆ ತರುವಂಥದ್ದಲ್ಲ. ಎಂತೆಂಥ ಎಲ್ಲ ಇಲಾಖೆಗಳನ್ನು ನಿಭಾಯಿಸಿ ಬಂದಿದ್ದೀನಿ. ಈ ವಯಸ್ಸಲ್ಲಿ ಬೃಹತ್ ನೀರಾವರಿ ಖಾತೆ ಸೆಟ್ ಆಗಲ್ಲ. ಈಗ ಅವರ ಆಪ್ತರು, ಬೆಂಬಲಿಗರು ಸಿಕ್ಕಾಪಟ್ಟೆ ಪ್ರೊಟೆಸ್ಟ್ಗಿಳಿದಿದ್ದಾರೆ. ರಸ್ತೆಯುದ್ದಕ್ಕೂ ಹೋರಾಟ, ಪ್ರತಿಭಟನೆ, ಆಕ್ರೋಶ ಸಿಡ್ತಿದೆ ಸರ್ಕಾರದ ವಿರುದ್ಧ. ಯಾವ ವಯಸ್ಸಲ್ಲಿ ಯಾರಿಗೆ ಏನು ಕೊಡಬೇಕು ಗೊತ್ತಾಗಲ್ವಾ? ಯಾಕಂದರೆ ಬೃಹತ್ ನೀರಾವರಿ ಅಂದರೆ ಅದು ತುಂಬ ಓಡಾಟ ಬೇಕಾಗತ್ತೆ. ರಾಮಲಿಂಗಾರೆಡ್ಡಿ ಅವರು ಫಿಟ್ ಆಗಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅವರ ಹಿರಿತನಕ್ಕೆ ಬೇರೆ ಹೊಂದತ್ತೆ. ಬೆಂಗಳೂರು ಅಭಿವೃದ್ಧಿ ಅವರು ಬಯಸಿರೋದು, ಅವ್ರಿಗೆ ಮಾತು ಕೊಟ್ಟಿರೋದು, ಮತ್ತು ಅವರ ಸಾಮರ್ಥ್ಯ ದೊಡ್ಡ ಮಟ್ಟದಲ್ಲಿರೋದು ಅನ್ನೋ ಆಕ್ರೋಶ ಸಿಡಿದಿದೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಿದ್ರೆ ಇಲ್ಲಿ ರಸ್ತೆಗಿಳಿದು ಪ್ರೊಟೆಸ್ಟು ಕಾಂಗ್ರೆಸ್ ಕಾರ್ಯಕರ್ತರಿಂದ. ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. 1 ವಿಕೆಟ್ ಅಷ್ಟೇನಾ, 2, 3 ಅನ್ನುವ ಸುದ್ದಿ ಕೂಡ ಬರ್ತಿದೆ. ಈಗ 2ನೇ ವಿಕೆಟ್ ಯಾರಾಗ್ತಾರೆ? ಮುನಿಯಪ್ಪನವರು ಕೂಡ ರಾಜೀನಾಮೆ ಮಾತಾಡ್ತಿದ್ದಾರೆ. ಈ ಸರ್ಕಾರದಲ್ಲಿ ಏನೂ ಸರಿಯಾಗಿಲ್ಲ, ಸೀನಿಯಾರಿಟಿಗೆ ತಕ್ಕಂಗೆ ಯಾವುದೇ ಖಾತೆ ಕೊಡೋ ಕೆಲಸ ಆಗೇ ಇಲ್ಲ, ನನಗೂ ಬಹಳ ದೊಡ್ಡ ಅನ್ಯಾಯ ಆಗಿದೆ, ನಾನು ಕೇಳಿದ್ದು ಬೇರೆ ಖಾತೆ, ಸಮಾಜ ಕಲ್ಯಾಣ ಏನೋ ಕೇಳಿದ್ರಂತೆ ಅವರು. ಆದರೆ ಮುನಿಯಪ್ಪನವ್ರಿಗೆ ಆಹಾರ ಇಲಾಖೆನೇ ಕೊಟ್ಟಿದ್ದಕ್ಕೆ ಬಹಳ ಆಕ್ರೋಶ ಭರಿತರಾಗಿದ್ದಾರೆ. ಎನಿ ಟೈಮ್ ರಾಜೀನಾಮೆ ಕೊಡಬಹುದು ಮುನಿಯಪ್ಪನವರು. ರಾಹುಲ್ ಗಾಂಧಿ ಅವ್ರಿಗೇನೆ ತಿಳಿಸ್ತೀನಿ ಅಂತ. ಬಟ್ ರಾಹುಲ್ ಗಾಂಧಿ ಅವ್ರು ಭೇಟಿಗೆ ಸಿಗ್ತಾರೋ ಎಲ್ಲೋ ಗೊತ್ತಿಲ್ಲ. ಯಾಕಂದರೆ ಇವತ್ತು ಬೆಂಗಳೂರಿಗೆ ಬರ್ತಿರೋದು ಖರ್ಗೆ ಅವರ ನಾಮಿನೇಷನ್ಗೆ ಸಂಬಂಧಪಟ್ಟಂತೆ. ಬಟ್ ವೇಣುಗೋಪಾಲ್ ಅವ್ರಿಗೆ ಹೈಕಮಾಂಡ್ ನಾಯಕರಿಗೇನೆ ಸಂದೇಶವನ್ನು ಕಳಿಸಿ ರಾಜೀನಾಮೆ ಕೊಡಲಿದ್ದಾರೆ ಮುನಿಯಪ್ಪನವರು ಅಂತ ಗೊತ್ತಾಗ್ತಿದೆ. ಮುನಿಯಪ್ಪನವ್ರನ್ನ ಒಲಿಸಿ 2ನೇ ವಿಕೆಟ್ ಬಿದ್ದರೆ ಸಿಕ್ಕಾಪಟ್ಟೆ ಮುಜುಗರ ಆಗುತ್ತೆ. ಇದು ಸರ್ಕಾರ ಶೇಕ್ ಆಗ್ತಿರುವಂಥ ಮೊದಲ ಟ್ರೇಲರ್ ಆಗುತ್ತೆ. ಟ್ರೇಲರೇನು, ಈಗ ಪಿಕ್ಚರೇ ಶುರುವಾಗ್ಬಿಟ್ಟಿದೆ, ಅದು ಬೇರೆ ವಿಷಯ. ಹಾಗಾಗಿ ಇದು ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ ಪಕ್ಷಕ್ಕೆ ಅಂತ ಡಿ ಕೆ ಶಿವಕುಮಾರ್ ಅವ್ರು ಏನಾದರೂ ಬದಲಾಯಿಸ್ಕೊಡ್ತಾರೋ ಏನೋ ಗೊತ್ತಿಲ್ಲ ಕಡೆ ಕ್ಷಣದಲ್ಲಿ. ಬಟ್ ಮುನಿಯಪ್ಪನವರು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸೀನಿಯರ್ ಮಿನಿಸ್ಟರ್ HK ಪಾಟೀಲ್. ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರೋ HK ಪಾಟೀಲ್ರು ಇವ್ರನ್ನ, ರೆಡ್ಡಿ ಅವ್ರನ್ನ ಮನವೊಲಿಸೋದಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದೀನಿ, ತುಂಬ ಮಾತಾಡಿದೆ ನಾನು, ಆದರೆ ಅವ್ರು ಕೇಳ್ತಿಲ್ಲ. ಅವ್ರದ್ದೇ ಆದ ಕಾರಣಗಳಿವೆ. ಮನವೊಲಿಸೋದಕ್ಕೆ ಟ್ರೈ ಮಾಡಿದ್ದೀನಿ, ಅವರು ಇನ್ನೊಂದ್ಸಲ ರೀಕನ್ಸಿಡರ್ ಮಾಡಲಿ ಅಂತ ಹೇಳ್ತಾನೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ವೇಕಪ್ ಕಾಲ್. ಸಂಬಂಧಪಟ್ಟವರು ಗಮನ ಹರಿಸ್ಲಿ. ಮ್ಯಾಸಿವ್ ವೇಕಪ್ ಕಾಲ್ ಇದು. ಎಚ್ಚೆತ್ತುಕೊಳ್ಳದೆ ಇದ್ರೆ ಆಘಾತ ಫಿಕ್ಸ್ ಅನ್ನೋದನ್ನು ಹೇಳ್ತಿದ್ದಾರೆ HK ಪಾಟೀಲ್ರು. ಮತ್ತೊಬ್ಬ ಹಿರಿಯ ಮಂತ್ರಿ ಮುನಿಯಪ್ಪನವರು ರಾಹುಲ್ ಗಾಂಧಿ ಅವ್ರನ್ನ ಏರ್ಪೋರ್ಟಲ್ಲೇ ಭೇಟಿ ಮಾಡಿದ್ದಾರೆ. 8 ಸಲ ಗೆದ್ದಿದ್ದೀನಿ. ರೆಡ್ಡಿ ಅವರು 8 ಸಲ ಗೆದ್ದಿದ್ದಾರೆ. ನನ್ನ ಅನುಭವಕ್ಕೆ ತಕ್ಕಂತೆ ಜನಸೇವೆ ಮಾಡುವಂತಹ ಖಾತೆಯನ್ನು ನಾನು ಬಯಸಿದ್ದೆ, ಸಮಾಜ ಕಲ್ಯಾಣ. 28ರ ಚುನಾವಣೆಯಲ್ಲಿದ್ರೆ ಎಫೆಕ್ಟ್ ಗೊತ್ತಾಗುತ್ತೆ ಅನ್ನೋ ತನಕ ಹೈಕಮಾಂಡ್ಗೆ ಸೀನಿಯರ್ಸ್ ಮೆಸೇಜ್ ಕೊಡ್ತಿದ್ದಾರೆ ಡೈರೆಕ್ಟ್ ಆಗಿ. ಅಂದರೆ ಏನಿದ್ರ ಕಥೆ? ನೇರ ಏರ್ಪೋರ್ಟಲ್ಲಿ ಮಾತಾಡಿ ಬಂದಿದ್ದಾರೆ. ಈ ರೀತಿ ನಮ್ಮ ಹಿರಿತನ ಕಡೆಗಣಿಸಿದ್ರೆ ಅದರ ಪರಿಣಾಮ ಖಂಡಿತ ಆಗುತ್ತೆ ಪಕ್ಷದ ಮೇಲೆ ಅಂತ. ನಮ್ಮ ನಿರ್ಣಯವನ್ನು ಪುನರ್ಪರಿಶೀಲಿಸಿ ಅಂತ ಕೇಳ್ತಾರೆ. ಅದ್ರ ಜೊತೆಗೇ ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ
ಗಮನವನ್ನು, ಲಕ್ಷ್ಯವನ್ನು ಅವರು ಇತ್ತ ಹರಿಬಿಡಬೇಕು. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್. ದಯಮಾಡಿ ಸಂಬಂಧಪಟ್ಟಂಥ ನಾಯಕರುಗಳು ಈ ವಿಚಾರವಾಗಿ ಗಂಭೀರವಾದ ಗಮನ ಹರಿಸಲಿ. ಇದ್ರ ನಡುವೆ ಈಗ ರಾಹುಲ್ ಗಾಂಧಿ ಅವರು ಫಸ್ಟ್ ಟಾಸ್ಕ್ ಕೊಟ್ಟಿದ್ದಾರೆ ಡಿ ಕೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವ್ರಿಗೆ. ತಕ್ಷಣ ಎಲ್ಲರನ್ನು ಮನವೊಲಿಸಿ ಅಂತ. ಮತ್ತೆ ಹಿಂಗೆಲ್ಲ ಹಠ ಹಿಡಿದು ಕೂತ್ಕೊಳ್ಬೇಡಿ, ಹೈಕಮಾಂಡ್ ಆ್ಯಕ್ಷನ್ ತಗೊಳ್ಬೇಕಾಗತ್ತೆ. ಇದೇ ರೀತಿ ಹಠ ಹಿಡಿದು ಎಲ್ಲರೂ ಒಬ್ಬರಾದ್ಮೇಲೆ ಒಬ್ರು ಕೂತ್ಕೊಂಡ್ರೆ, ಒಬ್ಬರನ್ನು ಸಮಾಧಾನ ಮಾಡಿದ್ದಕ್ಕೆ ಮತ್ತೊಬ್ಬರು ಬಂದರೆ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಬಟ್ ಎಚ್ಚರಿಕೆ ಕೊಡೋದ್ರಿಂದ ಸೀನಿಯರ್ಸ್ ಸಮಾಧಾನ ಆಗ್ತಾರಾ, ಮತ್ತಷ್ಟು ಕೆರಳ್ತಾರಾ? ಸೊ ಈಗ ಎಚ್ ಕೆ ಪಾಟೀಲ್ರು ಕೊಟ್ಟಿರೋ ಎಚ್ಚರಿಕೆ ನೋಡ್ತಿದ್ರೆ, ಸೀನಿಯರ್ಸ್ ಎಲ್ಲ ಮಾತಾಡ್ತಿರೋದು ನೋಡ್ತಿದ್ರೆ, ಡಿ ಕೆ ನಿರ್ಧಾರವನ್ನು ಸಮರ್ಥನೆ ಮಾಡ್ಕೊಳ್ತಿರೋ ಒಬ್ಬನೇ ಒಬ್ಬ ನಾಯಕ ಕೂಡ ಕಾಣಿಸ್ತಿಲ್ಲ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದೆ. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲಾ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋದಕ್ಕೆ ದಾರಿ ಆಗ್ತದೆ ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನ, ಅನುಕೂಲ ಆಗುವಂಥದ್ದನ್ನ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಸೇವೆ ಮಾಡು, ಬಡಬಗ್ಗರಿಗೆ ವ್ಯವಸಾಯ ಸೇವೆ ಮಾಡಬೇಕು, ಇರಿಗೇಷನ್ ರೈತರಿಗೆ ಸೇವೆ ಮಾಡಬೇಕು, ಇಂಥವು ಆಗಬೇಕು. ಅದರಿಂದ ಇಂಥವು ನಾನು ಈಗಾಗಲೇ 3 ವರ್ಷ ಅದನ್ನು ನಿಭಾಯಿಸಿದ್ದೆ. ಅಂದ್ರೆ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ಲಿ, ಡಿ ಕೆ ಶಿವಕುಮಾರ್ CM ಆಗ್ಲಿ ಅಂತ ಧ್ವನಿಗೂಡಿಸಿದವರು ಇಲ್ಲ, ತಟಸ್ಥವಾಗಿದ್ದವರು ಸಿದ್ದರಾಮಯ್ಯನವರ ಪರನೇ ಕೂತ್ಕೊಳ್ಳದೆ ತಟಸ್ಥವಾಗಿದ್ದ ಸೀನಿಯರ್ಸ್ ಇದ್ದಾರಲ್ಲ, ಅವರೇ ಈಗ ತಿರುಗಿ ಬಿದ್ದಿರೋದು ವೆರಿ ವೆರಿ ಇಂಟ್ರೆಸ್ಟಿಂಗ್. ಇದು ತುಂಬ ಮಹತ್ವ ಪಡ್ಕೊಳ್ತಿರೋದು. ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರು ಅಂತ ಈಗ ಕಾಂಗ್ರೆಸ್ನಲ್ಲಿ ಏನು ಸಿದ್ದರಾಮಯ್ಯ ಬಣದವ್ರು ಕಾಲು ಎಳಿತಿದ್ದಾರೆ ನೋಡಿ. ದಿನೇಶ್ ಗುಂಡೂರಾವ್ ಅವ್ರು ಏನಂದ್ರು ಮೀಡಿಯಾದವ್ರು, ಸರ್ ಈ ಬೆಳವಣಿಗೆ ತುಂಬಾ ಒಂಥರ ಕಾಂಗ್ರೆಸ್ನಲ್ಲಿ ಅಸಹಾಯಕ ಪರಿಸ್ಥಿತಿ ಎಕ್ಸಾಂಪಲ್ ಅಲ್ವಾ ಅಂತ ಕೇಳಿದ್ರೆ, ಚೇಚೆ ಎಲ್ಲ ಸರಿ ಮಾಡ್ತಾರಪ್ಪ, ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಮಲಿಂಗಾರೆಡ್ಡಿ ಅವ್ರು ತುಂಬ ಕ್ಲೋಸ್ ಅಂತ ದಿನೇಶ್ ಗುಂಡೂರಾವ್ ಒತ್ತಿ ಒತ್ತಿ ಹೇಳ್ತಿದ್ದಾರೆ. ಅಂದರೆ ಅವರ ಆಪ್ತ ಬಣದಲ್ಲಿದ್ದವರನ್ನೇ ಅವ್ರು ಹಿಡಿದಿಟ್ಕೊಳ್ಳೋಕ್ಕಾಗ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಇನ್ನು ಸಿದ್ದು ಕ್ಯಾಂಪ್ ಅವ್ರ ಕಥೆ ಏನು, ಸಿದ್ದರಾಮಯ್ಯ ಬಣದಲ್ಲಿರುವಂಥ ಸೀನಿಯರ್ಸ್ ಕಥೆ ಏನು, ಸತೀಶ್ ಜಾರಕಿಹೊಳಿ ಅವ್ರು ಸಿಡ್ದಿದ್ರೇನು, ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಜಾತಿ ಶಾಸಕರು ಅವೆಲ್ಲ ಬರಲ್ವಲ್ಲ. ಅವರೊಬ್ಬರು ಅತ್ಯಂತ ಅನುಭವಿ ಹಿರಿಯ ನಾಯಕ. ಬಟ್ 40-50 ಶಾಸಕರನ್ನು ಹಿಡ್ಕೊಂಡು ಕೂತಿರುವಂಥ ಮಂತ್ರಿಗಳು ಏನು ಮಾಡಬಹುದು ಅನ್ನೋ ಮೆಸೇಜು ಇದ್ದಂಗಿದೆ. ಚರ್ಚೆ ಅವ್ರು ತುಂಬ ಆತ್ಮೀಯರು, ಎಲ್ಲ ಸರಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರು ನೋಡ್ತೀರಿ ಅಂತ ರಿಯಾಕ್ಷನ್ನು. ಅದರಲ್ಲಿ ಹೆಂಗೆ ಬೇಕಾದರೂ ಅರ್ಥ ಮಾಡ್ಕೊಳ್ಬೋದು, ಅವ್ರೇನು ನೆಗೆಟಿವ್ ಆಗಿ ಹೇಳ್ತಿಲ್ಲ. ದಿನೇಶ್ ಗುಂಡೂರಾವ್ ಅವರು ರೆಡ್ಡಿ ಅವರು ಆಪ್ತರು ಡಿ ಕೆಗೆ ಅಂತಿದ್ದಾರೆ ಅಷ್ಟೇ. ಮುನಿಯಪ್ಪನವರು ಹಂಗೆ ಚೆನ್ನಾಗಿದ್ರು ಡಿ ಕೆ ಜೊತೆ. CM ಬದಲಾವಣೆಗೆ ಹಲವರ ಕೂಗಿತ್ತು, ದಲಿತ CM ಆಗಲಿ ಅದಾಗಲಿ ಇದಾಗಲಿ ಅಂತೆಲ್ಲ ಅವರವರ ಆಯ್ಕೆಗಳನ್ನು ಹೇಳ್ತಾ ಇದ್ರು. ಬಟ್ ಸಿದ್ದರಾಮಯ್ಯನವ್ರು ಕೆಳಗಿಳಿಯೋ ವಿಚಾರದಲ್ಲಿ ಸುಮಾರು ಜನ ಮಾತಾಡಿದ್ರಲ್ಲ, ಅವರೇ ಈಗ ಡಿ ಕೆಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ವರಿಷ್ಠರಿಗೆ ನಿರ್ಧಾರವನ್ನು ತಿಳಿಸಿ ವರಿಷ್ಠರು ಏನಾದರೂ ಬದಲಾವಣೆ ಮಾಡಿಕೊಟ್ರೆ ಓಕೆ, ಇಲ್ಲ ಅಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಮುನಿಯಪ್ಪನವರು ಕೂಡ ರಾಜೀನಾಮೆ ವಿಚಾರವನ್ನು ಘೋಷಣೆ ಮಾಡಿದ್ದಾರೆ. ಹಳೆಯ ಖಾತೆ ಕೊಟ್ಟಿದ್ದೀರಿ, ಆವಾಗಲೂ ನನಗೆ ತೊಗೊಳೋಕೆ ಇಷ್ಟ ಇರಲಿಲ್ಲ, ಬೇರೆ ಖಾತೆ ಕೇಳಿದ್ದೆ, ಆಯಿತು ಕೊಟ್ಟ ಖಾತೆ ಒಪ್ಕೊಂಡು ಕಣ್ಣು ಒತ್ಕೊಂಡು ಮಾಡಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ದೀನಿ, ಸವಾಲುಗಳನ್ನು ಎದುರಿಸಿದ್ದೀನಿ, ಅಷ್ಟೆಲ್ಲ ಮಾಡಿದ್ದಾಗಿದೆ. ಈಗ ತಮ್ಮ ಅನುಭವಕ್ಕೆ ತಕ್ಕಂಗೆ ಖಾತೆ ಕೊಡಬೇಕಿತ್ತು ಅನ್ನೋದು ಅವರ ಆಕ್ರೋಶ. ಸೊ ಈಗ ಹಠ ಹಿಡಿದಿದ್ದಾರೆ, ಇಲ್ಲ ಅಂದರೆ ರಾಜೀನಾಮೆ 2ನೇ ವಿಕೆಟ್ ಬೀಳೋದು ಗ್ಯಾರಂಟಿ. 3ನೇ ವಿಕೆಟ್ ಯಾವುದು? ಕೆ ಜೆ ಜಾರ್ಜ್ ಅವರು ರಾಜೀನಾಮೆ ಕೊಡ್ತಾರಾ? ಅವ್ರ ಪಕ್ಷನಿಷ್ಠರು, ಹೈಕಮಾಂಡ್ಗೆ ಬೇಕಾದವರು, ಹೈಕಮಾಂಡ್ಗೆ ಡ್ಯಾಮೇಜ್ ಆಗುವಂಥ ಕೆಲಸ ಮಾಡಲ್ಲ. ಎಸ್,
ಜಾರ್ಜ್ ಅವರು ರಾಜೀನಾಮೆ ಕೊಡಲಿಕ್ಕಿಲ್ಲ. ಆದರೆ ಜಾರ್ಜ್ ಅವರು ಸಿಡ್ದೆದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. DK ವಿರುದ್ಧ, DK ಸರ್ಕಾರದ ವಿರುದ್ಧ ಅಸಮಾಧಾನ ಸ್ಫೋಟವಾಗಿದೆ. ಅವ್ರಿಗೂ ಖಾತೆ ಬೇಜಾರ, ಬೇರೆ ಏನಾದರೂ ಬೇಜಾರ ಎಲ್ಲ ಗೊತ್ತಾಗಬೇಕು. ಖಾತೆದು ಬೇಜಾರಾಗಿದೆ. ಈಗ ಅವ್ರಿಗೆ ಇಂಧನ ಮತ್ತು ಪ್ರವಾಸೋದ್ಯಮ ಏನೋ ಕೊಟ್ಟಿದ್ದಾರೆ. ಅವರದ್ದು ಬೆಂಗಳೂರು ನಗರಾಭಿವೃದ್ಧಿಗೆ ಡಿಮ್ಯಾಂಡ್ ಇತ್ತು ಅನ್ಸತ್ತೆ. ಸುಮಾರೆಲ್ಲ ಗೊಂದಲಗಳಿದ್ವು. ಆದರೆ KG ಜಾರ್ಜ್ ಅವರು ಇಂಧನ ನಿಭಾಯಿಸ್ತವ್ರೇನೆ, ಈಗ ಅದಕ್ಕೆ ಅವ್ರಿಗೆ ಕೊಡಲಾಗಿದೆ. ಏನೇನಿದೆ KG ಜಾರ್ಜ್ ಅವರ ಅಸಮಾಧಾನಕ್ಕೆ ಕಾರಣ ಗೊತ್ತಿಲ್ಲ. ಜಾರ್ಜ್ ಅವರು ತುಂಬ ಹಿರಿಯರಲ್ವಾ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಬೇರೆ ಯಾರ ಮಾತು ಎಷ್ಟು ಕೇಳ್ತಾರೋ ಇಲ್ವೋ, ಜಾರ್ಜ್ ಅವರು ಡೈರೆಕ್ಟ್ಲಿ ಕನೆಕ್ಟೆಡ್ ಹೈಕಮಾಂಡ್ ಜೊತೆ. ಅವರು ಒಂದು ಅಭಿಪ್ರಾಯ ಇಟ್ಟರೆ ತೆಗೆದು ಹಾಕಲ್ಲ. ಜಾರ್ಜ್ ಅವರು ರಾಜ್ಯಸಭೆಗೆ ಹೋಗೋಕೆ ಬಯಸಿದ್ರು. ಸಿದ್ದರಾಮಯ್ಯನವರೇ ಆ ವಿಚಾರದಲ್ಲಿ ಬ್ಯಾಟ್ ಕೂಡ ಬೀಸಿದ್ರು, ಹೈಕಮಾಂಡ್ ಇದ್ರು. ಬಟ್ ಒಬ್ಬರು ಹಿರಿಯರು, ಅನುಭವಿ ಇಲ್ಲಿರಲಿ, ಮತ್ತು ಇಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನು ನೋಡ್ಕೊಳಕ್ ಬೇಕಲ್ಲ ಒಬ್ಬರು ಹೈಕಮಾಂಡ್ ಕ್ಯಾಂಡಿಡೇಟ್ ಅಂತ. ಹಾಗಾಗಿ ಜಾರ್ಜ್ ಅವ್ರನ್ನ ಒತ್ತಾಯ ಮಾಡಿ ಇಟ್ಟಂಗಿಟ್ಟಿದೆ ಹೈಕಮಾಂಡ್. ಅವ್ರಿಗೆ ಇಷ್ಟನೇ ಇಲ್ಲ. ತನಗಿಂತ ಸಿದ್ದರಾಮಯ್ಯನವರ ಅಂಡರು ಮಿನಿಸ್ಟರ್ ಆಗಿ ಕೆಲಸ ಮಾಡೋದು ಬೇರೆ, ತನಗಿಂತ ಕಿರಿಯರ ಅಡಿಯಲ್ಲಿ ಕೆಲಸ ಮಾಡೋದು ಬೇರೆ ಅನ್ನೋ ಒಂದು ಬೇಜಾರಿದೆ ಅವ್ರಿಗೆ. ಆದರೂ ಹೈಕಮಾಂಡ್ ಸೂಚನೆ ಮೇರೆಗೆ ಬಂದು ಕೂತಿದ್ದಾರೆ. ಈಗ ಆರಂಭದಲ್ಲೇ ಜಾರ್ಜ್ ಕೂಡ ಸಿಡ್ದೆದ್ದಿದ್ದಾರೆ ಅನ್ನೋ ವಿಷಯ ಬರ್ತಿದೆ. ಹಾಗಾಗಿ ಈಗ DK ಶಿವಕುಮಾರ್ ಅವ್ರಿಗೂ ಒಬ್ಬರಲ್ಲ, ಇಬ್ಬರಲ್ಲ, ಮೂವರಲ್ಲ, 4 ಜನರು ಆರಂಭದಲ್ಲಿ 2ನೇ ದಿನವೇ ಶಾಕ್ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ನೇರ ಹೇಳಿಬಿಟ್ರು, DK ಘೋಷಣೆ ಮಾಡಿರುವಂಥದ್ದು ಸರ್ಕಾರಕ್ಕೆ ಹೊರೆ. ಅಧ್ಯಕ್ಷ ಕುರ್ಚಿಯನ್ನು ಹೌದು ನಾನು ಕೇಳಿದ್ದೆ, ತಪ್ಪಿದೆ, ನನಗೆ ಗೊತ್ತಿಲ್ಲದೆ ತಪ್ಪಿದೆ, ನಾನೇನು ಮಂತ್ರಿನೇ ಬೇಕು ಅಂತ ಹಠ ಹಿಡಿದಿರಲಿಲ್ಲ, ಬೆಳಗಾವಿ ಹೋಲ್ಡ್ ಅನ್ನೋದೆಲ್ಲ ಸುಳ್ಳು, ತಪ್ಪಿದೆ ನನಗೆ ಅನ್ನೋದನ್ನು ಕ್ಲಿಯರ್ ಮಾಡಿದ್ದಾರೆ. ಮಂತ್ರಿ ಆಗಿದ್ದೀನಿ, ಕೆಲಸ ಆದರೂ ಮಾಡ್ತೀನಿ, ಅದಕ್ಕೇನಂತೆ, ಅಧ್ಯಕ್ಷ ಆದವರಷ್ಟೇ CM ಆಗಲ್ಲ, ನೆನಪಿರಲಿ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ. ನೇರ DKಗೆ ಖಡಕ್ಕಾಗೆ ಠಕ್ಕರ್ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಸಂಪುಟದಲ್ಲಿ ಇರಲೇಬೇಕು, ಹೈಕಮಾಂಡ್ಗೆ ಅವ್ರ ಶಕ್ತಿ ಗೊತ್ತು ಅಂತ ಡೈರೆಕ್ಟಾಗಿ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಸಂಪುಟ ರಚನೆ ಟೈಮಲ್ಲೇ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿ ಆಡಿಯೋ ಬಿಟ್ಟಿರೋದು ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅಂತ ನೇರ ತಾಳಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಸೊ ಜಮೀರ್ ಅಹಮದ್ ಖಾನ್ ಮುಂದಿನ ನಿರ್ಧಾರ ಆಗುತ್ತೆ. ಅವರು ಮೊದಲ ದಿನನೇ ಇರಬೇಕಾದವರು ಅಲ್ವಾ. ಈಗ ಸೀನಿಯರ್ಸು, ಪ್ರಬಲ ನಾಯಕರು ಅಂತ ಬಂದಾಗ ಫಸ್ಟ್ ಲಿಸ್ಟಲ್ಲಿ ಇಲ್ಲ ಅವರು. ಪಕ್ಷದ್ರೋಹಿ ಹಣೆಪಟ್ಟಿ ಈಗ ಬಂದು ಕೂತಿದೆ. ಈಗ 2ನೇ ಪಟ್ಟಿಲಾರು ಇರ್ತಾರೋ ಇಲ್ಲ, ಯಾವ ಮಂತ್ರಿಗಿರಿನೂ ಇಲ್ಲದೆ ಸುಮ್ಮನೆ ಬಿಟ್ರಂತೂ ಅವ್ರ ಪಕ್ಷದಲ್ಲಿ ಇರಲ್ಲ. ಹೈಕಮಾಂಡ್ ತೀರ್ಮಾನ ನೋಡ್ಕೊಂಡು ತನ್ನ ತೀರ್ಮಾನ ತಗೊಳ್ತೀನಿ ಅನ್ನೋ ಮಟ್ಟಿಗೆ ಜಮೀರ್ ಅವರು ಒಂದು ಕಾಲು ಹೊರಗಿಡೋ ರೀತಿಯಲ್ಲಿ ಪರಿಸ್ಥಿತಿ ಇದೆ. ಸ್ವಂತ ಪಕ್ಷನ JDS ಕಡೆನಾ ಅನ್ನೋ ಮಟ್ಟಿಗೆ ಕ್ಯಾಲ್ಕುಲೇಷನ್ಸ್ ನಡೀತಿವೆ. ಜಮೀರ್ ಕ್ಯಾಂಪ್ ಈಗ ನೋಡ್ತಾ ಇರೋದು ಎಲ್ಲ ಪ್ರೊಟೆಸ್ಟ್ ಎಲ್ಲ ಆಗ್ತಾ ಇದೆ. ಅಲ್ಲಿ ಸುಮಾರು ಕಡೆಗಳಲ್ಲಿ 5 ಮಂತ್ರಿ ಸ್ಥಾನ ಕೊಡಬೇಕು ಅಲ್ಪಸಂಖ್ಯಾತರಿಗೆ, ಇಲ್ಲ ಅಂದ್ರೆ ತಕ್ಕ ಶಾಸ್ತಿ ಮಾಡ್ತೀವಿ ಕಾಂಗ್ರೆಸ್ಗೆ ಅಂತ ಕೇಳಿ ಈಗ 80 ಲಕ್ಷ ಅಲ್ವಾ ಅಲ್ಪಸಂಖ್ಯಾತರಲ್ಲಿ, ಅಂದರೆ ಮುಸಲ್ಮಾನರೇ ನಂಬರ್ 1 ಇದ್ದಾರೆ ಜಾತಿ ಮರುಗಣತಿ ರಿಪೋರ್ಟ್ ಪ್ರಕಾರ. ಅಂಥದ್ರಲ್ಲಿ ಜಮೀರ್ ಇಡೀ ಸಮುದಾಯದ ಕಂಟ್ರೋಲು, ಬರೀ ಕರ್ನಾಟಕದಲ್ಲಲ್ಲ, ಕೇರಳದಲ್ಲಿ, ವಿವಿಧ ಅಕ್ಕಪಕ್ಕದ ರಾಜ್ಯಗಳಲ್ಲಿ, ಇಡೀ ದೇಶದಲ್ಲಿ ಅವ್ರ ಕಮ್ಯುನಿಟಿಲಿ ಯಾವುದೇ ಧರ್ಮಗುರುಗಳು ಜಮೀರ್ ಅವರು ಹೇಳಿದ ಮಾತು ತೆಗೆದು ಹಾಕಲ್ಲ, ಹಂಗಿಟ್ಟಿದ್ದಾರೆ ಹವಾ. ಇನ್ನು ಜಮೀರ್ ಅವ್ರು ಏನು ಮಾಡಬಹುದು ಅನ್ನೋದು ಗೊತ್ತು. ಸೊ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, KJ ಜಾರ್ಜ್, ರಾಮಲಿಂಗಾರೆಡ್ಡಿ, ಮುನಿಯಪ್ಪನವರು ಕಣ್ಣಿಗೆ ಕಾಣೋ ಥರ 5 ಜನ ಆದರು. 5 ಜನನೂ ಕೂಡ 5 ದಿಕ್ಕಿಗೆ ತಿರ್ಕೊಂಡು ನಿಂತು ಬಿಟ್ರೆ DK ಶಿವಕುಮಾರ್ ಅವರು ಏನು ಮಾಡ್ತಾರೆ? ರಾಹುಲ್ ಗಾಂಧಿ ಅವ್ರಿಗೆ ರಾಜೀನಾಮೆಯ ಸ್ವಾಗತ ಸಿಕ್ಕಿದೆ ಕರ್ನಾಟಕಕ್ಕೆ. ಮೊನ್ನೆ CM ಆದ DKಗೆ ದೊಡ್ಡ ತಲೆನೋವು ಸುತ್ತಕೊಳ್ತಿದ್ಯಾ. ಸಿದ್ದರಾಮಯ್ಯನವ್ರ ಮಾತಿಗಾದರೆ ಶಾಸಕರು ಎಷ್ಟೇ ಸೀನಿಯರ್ ಆಗಿರಲಿ, ಮಂತ್ರಿಗಳೆಲ್ಲ ಕಟ್ಟು ಬೀಳ್ತಿದ್ರು. ಯಾಕಂದರೆ ಸಿದ್ದರಾಮಯ್ಯನವರ ಹಿರಿತನ ಅವ್ರಿಗೆ ಒಂಥರ ಗತ್ತು, ಹಿಡಿದಿಟ್ಕೊಳ್ಳೋ ತಾಕತ್ತಿತ್ತು ಅನ್ನೋ ಒಪಿನಿಯನ್ ಈಗ ಶುರು ಆಗಿಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ. ನೋಡಿದ್ರಾ, DK ಶಿವಕುಮಾರ್ ಅವರು ಬಂದರು, ಅವ್ರು ಅಧ್ಯಕ್ಷರಾಗಿದ್ದಂಗೆ ಗದರ್ ಬಿಟ್ರೆ, ನಾನು ಹಳೆ ಶಿವಕುಮಾರ್ ಅಲ್ಲ ಅಂತ ಈಗ ಹೆದರಿಸ್ಬಿಟ್ರೆ ಸೀನಿಯರ್ಸ್ ಎಲ್ಲ ಹೆದರ್ಕೋತಾರ. ಸಿದ್ದರಾಮಯ್ಯನವ್ರು ಹೇಳಿದ್ರೆ ಹೆಂಗೋ ಬೇಜಾರಿದ್ರು ಕೇಳ್ತಿದ್ರು, DKನೂ ಕೇಳಿರ್ಲಿಲ್ವ. DK ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವ್ರ ಮೇಲೆ ಎಷ್ಟೇ ಬೇಸರ ಇದ್ರು ಕೂಡ ಕೇಳಿದ್ರು ಅನ್ನೋದೇ ಅದಕ್ಕೆ ಸಾಕ್ಷಿ. ಹಾಗಾಗಿ ಏನು ಮಾಡ್ತಾರೆ? ಇದೆಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಹೈಕಮಾಂಡನ್ನು ಹೆಂಗೆ ಕನ್ವಿನ್ಸ್ ಮಾಡ್ತಾರೆ, ಕೊಟ್ಟಿರೋ ಅಪಾರ್ಚುನಿಟಿಗೆ ಹೇಗೆ ನ್ಯಾಯ ಒದಗಿಸ್ತಾರೆ ನೋಡಬೇಕು. ಇದಂತೂ ಭಾರಿ ಸೆಟ್ ಬ್ಯಾಕೇ ಇದು. ಬದಲಾವಣೆ ಮಾಡಿದಂಥ ಹೈಕಮಾಂಡ್ಗೆ ಒಂಥರ ಹಿನ್ನಡೆ ಇದು. ಆಯ್ಕೆ ತಪ್ಪಾಯ್ತಾ ಅನ್ನೋ ಮಟ್ಟಿಗೆ. ಯಾವ ಆಯ್ಕೆ? ಸಂಪುಟ ಬೇರೆ ಬೇರೆ. DK ಶಿವಕುಮಾರ್ ಅವರು ಮಾಡ್ತಿರುವಂಥ ಆಯ್ಕೆಗಳಲ್ಲಿ
ತಪ್ಪುಗಳಾದ್ವಾ, ಆ ಥರ ಹಠ ಹಿಡಿದು ವಿಕೆಟ್ ಬೀಳುತ್ತೆ ಅಂದರೂ ತಲೆ ಕೆಡಿಸ್ಕೊಳ್ಳದೆ ಖಾತೆ ವಿಚಾರದಲ್ಲಿ ತೀರ್ಮಾನ ತಗೊಳ್ತಾರೆ ಅಂದರೆ ಏನು ಹಾಗಾದರೆ ಡಿ ಕೆ ಲೆಕ್ಕಾಚಾರ? ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.